Greetings, welcome back to Verilog Laboratory 6th semester, unit number 2, Introduction to Verilog HDL, that is means Verilog Audio Description Language. In a previous unit or a previous session, I had explained about the importance of HDL and introduction to the HDL. There are two different types of HDL, one is VHDL and Verilog. Everything, history of Verilog, all these things we had explained in a previous video. In this video, I'm going to explain about Verilog. Okay, so what is meant by the Verilog? Verilog is also an hardware description language. It is a model hardware description computer language to design the digital system. We can shortly say Verilog is meant for designing the digital system. That is a Verilog definition. Verilog is a hardware description language is used to model the digital system at many levels of abstraction. See, we had discussed different level of abstraction in the previous classes. So what are the level? Behavior model, behavior level, data flow, and switching level and gate level. See, these are all the different level of abstraction. We can design the digital system with the help of Verilog language, ranging from algorithm level to switch level. See, this is the important. We can design algorithm with the help of algorithm. We can design hardware, and with the help of switch level also we can design the Verilog. So this is a power of Verilog. Verilog can be used to describe the design at four levels of abstraction. One is algorithm level, RTL, that is called register transfer level, gate level, and switch level. There are four different levels while designing the Verilog. We can follow this. See, Verilog program. This is the structure of the program. It's consisting of. It start with the name called model. You can observe here. See, ಯಾವುದೇ ಒಂದು ವೆರಿಲಾಗ್ ಪ್ರೋಗ್ರಾಮು ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ ಮಾಡಲ್ ಅನ್ನೋ ಕೀವರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಎಂಡ್ ಆಗುತ್ತೆ ಅಂದರೆ ಎಂಡ್ ಮಾಡಲ್ ಇಂದ ಎಂಡ್ ಆಗುತ್ತೆ. ಸಿ, ಇದ್ರೊಳಗಡೆ ಇರೋದು ಆ್ಯಕ್ಚುಲಿ ಪ್ರೋಗ್ರಾಮ್. ಸಿ, ಈ ಪ್ರೋಗ್ರಾಮಲ್ಲಿ ಎರಡು ಪಾರ್ಟ್ ಆಗಿ ಮಾಡ್ತಾರೆ. ಒಂದು ಡಿಕ್ಲರೇಷನ್ ಪಾರ್ಟು, ಅನದರ್ ವಿಲ್ ಬಿ ಎ ಬಾಡಿ. ಸೊ ದಿಸ್ ಇಸ್ ಕಾಲ್ಡ್ ಮಾಡಲ್ ಬಾಡಿ ಅಂತ ಕರಿತೀವಿ. ಡಿಕ್ಲರೇಷನ್ ಪಾರ್ಟಲ್ಲಿ ನಮ್ಗೆ ಏನೆಲ್ಲ ಬೇಕಾಗಿರುತ್ತಲ್ಲ ಇನ್ಪುಟ್ ಮತ್ತು ಔಟ್ಪುಟ್, ಅದನ್ನು ಇಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದು ಇನ್ಪುಟ್ಟು, ಔಟ್ಪುಟ್ಟು ಮತ್ತು ಅದು ಇಂಟಿಜರ್ ಟೈಪು ಅಥವಾ ಬಿಟ್ ಟೈಪು ಅನ್ನೋದನ್ನು ಡಿಕ್ಲರೇಷನ್ ಸೆಕ್ಷನಲ್ಲಿ ಇರುತ್ತೆ. ಇದನ್ನು ಡೀಟೇಲ್ ಆಗಿ ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ಬಾಡಿಯಲ್ಲಿ ನಾವು ಏನು ಆ್ಯಕ್ಚುಲಿ ಲಾಜಿಕಲಿ ಇಂಪ್ಲಿಮೆಂಟ್ ಮಾಡ್ತೀವಲ್ಲ ಆಲ್ಗರಿದಮ್, ಅದನ್ನು ನಾವು ಬಾಡಿಯಲ್ಲಿ ರಿಟರ್ನ್ ಮಾಡ್ತೀವಿ. ಆ್ಯಂಡ್ ಮಾಡಲ್ ಅನ್ನೋದು ಕೀವರ್ಡ್ ಆದರೆ ಆ ಮಾಡಲ್ ಒಂದು ಹೆಸರು ಇರುತ್ತೆ, ಅದನ್ನು ನಾವು ಮಾಡಲ್ ನೇಮ್ ಅಂತ ಕರಿತೀವಿ. ಅದಕ್ಕೆ ಇದು ಯೂಸರ್ ನೇಮ್. ಇದು ಯೂಸರ್ ನೇಮ್ ಅಂತಂದರೆ ಏನಾದರೂ ತೊಗೊಬೋದು, ಲೈಕ್ ABC, ಲೈಕ್ ಆ್ಯಂಡ್ 2, ಆ್ಯಂಡ್ 3, ಆ್ಯಂಡ್ 4. ಸಿ, ಈ ಥರ ನೀವೇನು ಡಿಸೈನ್ ಮಾಡೋಕೆ ಹೋಗ್ತಾ ಇದ್ದೀರಾ, ಲೈಕ್ ಯು ಆರ್ ಗೋಯಿಂಗ್ ಟು ಡಿಸೈನ್ 6-bit ಮೈಕ್ರೋ ಕಂಟ್ರೋಲರ್. ಯು ಕ್ಯಾನ್ ಗಿವ್ ದಟ್ ಮೈಕ್ರೋ ಕಂಟ್ರೋಲರ್ 6-bit. ಇದನ್ನು ನೀವು ಮಾಡಲ್ ನೇಮು, ನೀವು ಯಾವ ಮಾಡಲ್ನ ಡಿಸೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಈ ಮಾಡಲ್ ನೇಮ್ ಕೊಡಬೇಕಾದಾಗ ಕೆಲವೊಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಆ ರೂಲ್ಸ್ನ ನಾವು ಐಡೆಂಟಿಫೈಯರ್ ಅನ್ನೋದರಲ್ಲಿ ಸೆಕ್ಷನಲ್ಲಿ ಡಿಸ್ಕಷನ್ ಮಾಡೋಣ. ಅಂದರೆ ಈಗ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದನ್ನು ವೆರಿಲಾಗ್ ಪ್ರೋಗ್ರಾಮ್ ಸ್ಟ್ರಕ್ಚರು. ಪ್ರೋಗ್ರಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಸ್ಟಾರ್ಟ್ ವಿತ್ ಮಾಡಲ್ ಆ್ಯಂಡ್ ಎಂಡ್ ವಿತ್ ಕೀವರ್ಡ್ ಎಂಡ್ ಮಾಡಲ್ ಅಂತ. ಆ್ಯಂಡ್ ಮಾಡಲ್ ಅಂತ ಕೀವರ್ಡ್ ಫಾಲೋಡ್ ಬೈ ದಿಸ್ ಮಾಡಲ್ ನೇಮ್, ಯೂಸರ್ ನೇಮ್ ಕೊಡಬೇಕಾಗುತ್ತೆ. ಆ್ಯಂಡ್ ಪ್ಯಾರಂಥಿಸಸ್ ಅಲ್ಲಿ, ಓಪನ್ ಪ್ಯಾರಂಥಿಸಿಸ್, ಕ್ಲೋಸ್ ಪ್ಯಾರಂಥಿಸ್ ಅಲ್ಲಿ ಮಾಡಲ್ ಟರ್ಮಿನಲ್ಸ್ ಅಂದರೆ ನಾವು ಏನೆಲ್ಲ ಯೂಸ್ ಮಾಡ್ತೀವಿ ಇನ್ಪುಟ್ ಔಟ್ಪುಟ್ಟು, ಅದನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಬೇಕು. ಆ್ಯಂಡ್ ಎಂಡ್ ವಿತ್ ಸೆಮಿಕೋಲನ್. ಸಿ, ಇಲ್ಲಿ ಸೆಮಿಕೋಲನ್ ಇದೆ, ಇದು ಫಸ್ಟ್ ಲೈನ್ ಆಗುತ್ತೆ. ದೆನ್ ಇಲ್ಲಿ ಡಾಟೆಡ್ ಇಟ್ಟಿದೆ ಅಂದರೆ ಇಲ್ಲಿ ಒನ್ ಲೈನ್ ಇರ್ಬೋದು ಅಥವಾ ಮಲ್ಟಿಪಲ್ ಲೈನ್ ಇರ್ಬೋದು. ಈ ಸೆಕ್ಷನ್ ನಾವು ಡಿಕ್ಲರೇಷನ್ ಸೆಕ್ಷನ್ ಅಂತ ಕರಿತೀವಿ. ನಮ್ಮ ಪ್ರೋಗ್ರಾಮ್ ಒಳಗಡೆ ಅಂದರೆ ಆ್ಯಕ್ಚುಯಲ್ ಮಾಡಲ್ ಅಂತ ಕರಿತೀವಿ ಇದನ್ನು. ಸಿ, ಈ ಮಾಡಲ್ ಒಳಗಡೆ ನಾವು ಏನು ಯೂಸ್ ಮಾಡ್ತೀವಲ್ಲ ಆ ವೇರಿಯಬಲ್ಸ್ಗಳನ್ನು ಇಲ್ಲಿ ಡಿಕ್ಲೇರ್ ಮಾಡಿರಬೇಕು. ವಿತೌಟ್ ಡಿಕ್ಲಾರಿಂಗ್ ಇಫ್ ಯೂಸ್ ಯು ವಿಲ್ ಗೆಟ್ ಎ ಎರರ್, ನಿಮ್ಗೆ ಎರರ್ ಸಿಗುತ್ತೆ. ಇಲ್ಲಿ ಡಿಕ್ಲೇರ್ ಆದಮೇಲೆ ದೆನ್ ಬಿಗಿನ್ ಅಂತ ಬರುತ್ತೆ, ದಟ್ ಇಸ್ ಮಾಡಲ್ ಇಂಟರ್ನಲ್ಸ್. ಯು ಕ್ಯಾನ್ ಹ್ಯಾವ್ ಆಲ್ ದ ಪ್ರೋಗ್ರಾಮ್ಸ್ ಹಿಯರ್. ಆ್ಯಕ್ಚುಯಲ್ ಲಾಜಿಕ್, ಈ ಲಾಜಿಕ್ನ ಯು ಕ್ಯಾನ್ ರೈಟ್ ಇಟ್ ಇನ್ 4 ಡಿಫ್ರೆಂಟ್ ಲೆವೆಲ್ ಆಫ್ ಡಿಸೈನ್ ಸ್ಟೈಲ್ ಅಂತ ಕರಿತೀವಿ ನಾವು. ಆ್ಯಂಡ್ ಎಂಡ್ ಮಾಡಲ್ಸ್, ಇದು ಆ್ಯಕ್ಚುಯಲ್ ಪ್ರೋಗ್ರಾಮ್ ಸ್ಟ್ರಕ್ಚರ್ ಮಾಡಲ್ ಆಗಿರುತ್ತೆ. ಇಲ್ಲಿ ಎರಡು ಕೀವರ್ಡ್ಗಳನ್ನು ನಾವು ಅರ್ಥ ಮಾಡಿಕೊಂಡು, ಒಂದು ಮಾಡಲ್ ಅನ್ನೋದು ಮತ್ತು ಎಂಡ್ ಮಾಡಲ್ ಅನ್ನೋದು ಇದೇನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇದು ಪ್ರೋಗ್ರಾಮ್ ಸ್ಟ್ರಕ್ಚರ್ ಆಗುತ್ತೆ. ಈ ಪ್ರೋಗ್ರಾಮ್ ಸ್ಟ್ರಕ್ಚರ್ ನಾನು ಹೇಳಿದೆ, ಇಲ್ಲಿ ಒಳಗಡೆ ಪ್ರೋಗ್ರಾಮ್ ಬರೀತೀವಲ್ಲ, ಈ ಪ್ರೋಗ್ರಾಮ್ನ 4 ಸ್ಟೈಲಲ್ಲಿ ಬರೀಬೋದು. ಅದು ಒಂದು ಬಿಹೇವಿಯರ್ ಮಾಡಲ್ ಅಂತ ಕರಿತೀವಿ, ಅಥವಾ ಆಲ್ಗರಿದಮ್ ಲೆವೆಲು, ಡೇಟಾ ಫ್ಲೋ ಲೆವೆಲು, ಗೇಟ್ ಲೆವೆಲು, ಸ್ವಿಚ್ ಲೆವೆಲು. ಸಿ, ವೆರಿಲಾಗ್ ಇಸ್ ಬೋತ್ ಬಿಹೇವಿಯರ್ ಆ್ಯಂಡ್ ಸ್ಟ್ರಕ್ಚರಲ್ ಲ್ಯಾಂಗ್ವೇಜು. ಬಿಹೇವಿಯರ್ ರೆಪ್ರೆಸೆಂಟೇಷನ್ ಮಾಡ್ಬೋದು. ಬಿಹೇವಿಯರ್ ಇಸ್ ಅನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಏನು ನಾವು ಆ್ಯಕ್ಚುಲಿ ಇಂಪ್ಲಿಮೆಂಟೇಷನ್, ಈ ಸರ್ಕ್ಯೂಟ್ ಯಾವ ಥರ ಬಿಹೇವ್ ಮಾಡಬೇಕು, ಇನ್ಪುಟ್ ಇದೆ, ಈ ಥರ ಔಟ್ಪುಟ್ ಬರಬೇಕು, ಅದು ಬಿಹೇವಿಯರ್ ಆಗಿರುತ್ತೆ. ಅದನ್ನು ಆಲ್ಗರಿದಮ್ ಲೆವೆಲ್ ಅಂತ ಕರಿತೀವಿ. ಇದು ಹೈ ಲೆವೆಲ್ ಆಗಿರುತ್ತೆ. ಹೈ ಲೆವೆಲ್ ಮಾಡಲ್ ಯಾವುದಾಗಿರುತ್ತೆ, ಬಿಹೇವಿಯರ್ ಮಾಡಲ್ ಆಗಿರುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ಬೋದು. ಸ್ಟ್ರಕ್ಚರಲ್ ಲ್ಯಾಂಗ್ವೇಜ್ ಅಂದರೆ ಯು ಕ್ಯಾನ್ ಕನೆಕ್ಟ್ ಇಂಟರ್ ಕನೆಕ್ಷನ್ ಆಫ್ ದ ಕಾಂಪೋನೆಂಟ್, ಲೈಕ್ 2 ಗೇಟ್ಸ್. ಇಲ್ಲೊಂದು ಆ್ಯಂಡ್ ಗೇಟ್ ಇದೆ, ಇಲ್ಲಿ ಒಂದು
ಆ್ಯಂಡ್ ಗೇಟ್ ಇದೆ, ಇವೆರಡು ಆರ್ ಗೇಟ್ ಮಾಡಿ ಕನೆಕ್ಟ್ ಮಾಡ್ತೀವಿ. ಈ ಥರ ನಾವು ಬಿಹೇವಿಯರ್ ಮಾಡೆಲ್ ಬರಿತೀವಲ್ಲ, ವಿತ್ ಗೇಟ್ 1 ಗೇಟ್ 2 ಗೇಟ್ 3, ಇದನ್ನ ಸ್ಟ್ರಕ್ಚರಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಮುಂದೆ ಅರ್ಥ ಆಗುತ್ತೆ, ಇವಾಗ ನಿಮ್ಗೆ ಭಾಳ ಕಷ್ಟ ಆಗುತ್ತೆ. ವಿಲ್ ಹ್ಯಾವ್ ಒನ್ ಸೆಷನ್ ಫಾರ್ ದಿಸ್ ಒನ್ ಓನ್ಲಿ. ಬಿಹೇವಿಯರ್ ಮಾಡೆಲ್ ಅಂದ್ರೇನು, ಡೇಟಾ ಫ್ಲೋ ಮಾಡೆಲ್ ಅಂದ್ರೇನು, ಅದನ್ನು ಯೂಸ್ ಮಾಡ್ಕೊಂಡು ಹೆಂಗೆ ಪ್ರೋಗ್ರಾಮ್ ಬರೆಯೋದು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಬಟ್ ಈಗ ನಿಮ್ಗೆ ಗೊತ್ತಿರೋದೇನೋ 4 ಲೆವೆಲಲ್ಲಿ 4 ಲೆವೆಲ್ ಆಫ್ ಅಬ್ಸ್ಟ್ರಕ್ಷನಲ್ಲಿ ವಿ ಕ್ಯಾನ್ ರೈಟ್ ದ ವೆರಿಲಾಗ್ ಪ್ರೋಗ್ರಾಮ್ ಅಂತ ಗೊತ್ತಿರಬೇಕು. ಯಾವ್ದು ಅಂತಂದರೆ ಬಿಹೇವಿಯರಲ್ಲು, ಡೇಟಾ ಫ್ಲೋ ಲೆವೆಲ್, ಗೇಟ್ ಲೆವೆಲ್ ಆ್ಯಂಡ್ ಸ್ವಿಚ್ ಲೆವೆಲ್ ಆಗಿರುತ್ತೆ. ಗೇಟ್ ಲೆವೆಲ್ ಅಂತಂದರೆ ಲಾಜಿಕ್ ಗೇಟ್ ಇಂಟರ್ ಕನೆಕ್ಷನ್. ಸ್ವಿಚ್ ಲೆವೆಲ್ ಅಂತಂದರೆ ದಿಸ್ ಇಸ್ ಕಾಲ್ಡ್ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಲೋ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಯಾಕಂತ ಕರಿತೀವಿ ಅಂದರೆ ಟ್ರಾನ್ಸಿಸ್ಟರ್ಗಳು ಅಂದರೆ ಆ್ಯಕ್ಚುಯಲ್ ಹಾರ್ಡ್ವೇರ್ ಇಂಪ್ಲಿಮೆಂಟೇಷನ್ ಆಗುತ್ತೆ, ಅದರಲ್ಲಿ ಸ್ವಿಚ್ ಲೆವೆಲಲ್ಲಿ ಆಗುತ್ತೆ. ಸೊ ದಿಸ್ ಒನ್ ಎಕ್ಸಾಂಪಲ್ ಫಾರ್ ಡಿ ಫ್ಲಿಪ್ ಫ್ಲಾಪ್. ಒಂದು ಡಿ ಫ್ಲಿಪ್ ಫ್ಲಾಪ್ಗೆ ಪ್ರೋಗ್ರಾಮ್ ಬರೆದಾಗ ವೆರಿಲಾಗ್ ಮಾಡಲಲ್ಲಿ ಯಾವ ಥರ ಇರುತ್ತೆ ಅಂತ ನಾವು ನೋಡ್ಬೋದು. ಸೊ ಇದೊಂದು ಎಕ್ಸಾಂಪಲು. ಇದು ಮಾಡಲ್ ನಾವು ಇದು ಕಮೆಂಟ್ ಡಬಲ್ ಸ್ಲ್ಯಾಶ್ ಬರ್ದಿದೆ ಅಂತಂದ್ರೆ ಏನೋ ಕಮೆಂಟನ್ನು ಏನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡುತ್ತೆ ವೈಲ್ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕಾದಾಗ ಈ ಲೈನ್ ಎಕ್ಸಿಕ್ಯೂಟ್ ಆಗಲ್ಲ, ಅದಕ್ಕೆ ಅದನ್ನು ಕಮೆಂಟ್ ಅಂತ ಕರಿತೀವಿ. ಅದ್ರ ಬಗ್ಗೆ ಮುಂದಿನ ಒಂದು ಸ್ಲೈಡಲ್ಲಿ ಇದೆ, ಡಿಸ್ಕಷನ್ ಮಾಡೋಣ. ಕೀವರ್ಡ್ ಮಾಡಲ್ ಅಂತ ಇರುತ್ತೆ. ಡಿ ಫ್ಲಿಪ್ ಫ್ಲಾಪ್ ಇಸ್ ದ ಮಾಡಲ್ ನೇಮು, D_FF. ದೇ ಫಾಲೋ ದ ಐಡೆಂಟಿಫೈರ್ ರೂಲ್ಸು ಆ್ಯಂಡ್ ಓಪನ್ ಪ್ಯಾರಂಥಿಸಿಸ್. ಡಿ ಫ್ಲಿಪ್ ಫ್ಲಾಪ್ ಅಂತ ತಗೊಂಡಾಗ ನಾವು ಹಾರ್ಡ್ವೇರಲ್ಲಿ ಒಂದು ಕ್ಲಾಕ್ ಇರುತ್ತೆ. ಆ ಕ್ಲಾಕು ಪಾಸಿಟಿವ್ ಎಡ್ಜ್ ಆಗಿರ್ಬೋದು, ನೆಗೆಟಿವ್ ಎಡ್ಜ್ ಆಗಿರ್ಬೋದು. ಒಂದು ಇನ್ಪುಟ್ ಇರುತ್ತೆ, ಡಿ ಇರುತ್ತೆ. 2 ಔಟ್ಪುಟ್ ಇರುತ್ತೆ, ಒಂದು ಕ್ಯೂ, ಇನ್ನೊಂದು ಕ್ಯೂ ಬಾರ್ ಇರುತ್ತೆ. ಅದ್ರ ಜೊತೆಗೆ ಪ್ರೀಸೆಟ್ ಇರುತ್ತೆ ಆ್ಯಂಡ್ ರೀಸೆಟ್ ಇರುತ್ತೆ. ಸೊ ದಿಸ್ ಆರ್ ಆಲ್ ದ ಪಿನ್ಸ್ ಇನ್ ಡಿ ಫ್ಲಿಪ್ ಫ್ಲಾಪ್. ಡಿ ಫ್ಲಿಪ್ ಫ್ಲಾಪಲ್ಲಿ ಇರೋ ಪಿನ್ಸ್ಗಳು. ಬಟ್ ಈ ಮಾಡಲಲ್ಲಿ ಯೂಸ್ ಮಾಡಿರೋದು ಡಿ, ಕ್ಲಾಕು ಆ್ಯಂಡ್ ಕ್ಯೂ ಆ್ಯಂಡ್ ರೀಸೆಟ್. ಪ್ರೀಸೆಟ್ ಮತ್ತು ಕ್ಯೂ ಬಾರ್ನ ಯೂಸ್ ಮಾಡ್ತಾ ಇಲ್ಲ, ಬರೀ ಇಷ್ಟನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಇನ್ಪುಟ್ ಯಾವುದು, ಡಿ ಇನ್ಪುಟ್ ಆಗಿರುತ್ತೆ, ಕ್ಲಾಕ್ ಇನ್ಪುಟ್ ಆಗಿರುತ್ತೆ, ರೀಸೆಟ್ ಇನ್ಪುಟ್ ಆಗಿರುತ್ತೆ. ಅದಕ್ಕೆ ಅದನ್ನು ಇನ್ಪುಟ್ ಅಂತ ಡಿಕ್ಲೇರ್ ಮಾಡಬೇಕು. ಔಟ್ಪುಟ್ ಯಾವುದಾಗಿರುತ್ತೆ, ಕ್ಯೂ ಆಗಿರುತ್ತೆ, ಅದಕ್ಕೆ ಔಟ್ಪುಟ್ನ ಅಂತ ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ನೀಡ್ ಅ ವೇರಿಯಬಲ್ ನೇಮ್. ಒಂದು ಇಂಟರ್ನಲ್ ವೇರಿಯಬಲ್ ಬೇಕಾಗುತ್ತೆ ಸ್ಟೋರೇಜ್ ಲೊಕೇಶನ್ಗೆ, ಅದಕ್ಕೆ ಅದನ್ನು ರಿಜಿಸ್ಟರ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಡಿಕ್ಲರೇಷನ್ ಸೆಕ್ಷನ್ ಆಯಿತು. ನಾನು ಪ್ರೀವಿಯಸ್ಸಲ್ಲಿ ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮಿಂಗಲ್ಲಿ ಹೇಳಿದೆ, ಮಾಡಲ್ ಆದ ತಕ್ಷಣನೇ ಬರೋದೇನಾಗುತ್ತೆ, ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಆಗುತ್ತೆ. ಇದು ಡಿಕ್ಲರೇಷನ್ ಆಗುತ್ತೆ. ದೆನ್ ಆ್ಯಕ್ಚುಯಲ್ ಪ್ರೋಗ್ರಾಮ್ ಇಯರ್ ಬಿಗಿನ್ಸ್, ಇಲ್ಲಿ ಬಿಗಿನ್ ಆಗುತ್ತೆ. ಆಲ್ವೇಸ್ ಪಾಸ್ ಎಡ್ಜ್, ಇದ್ರ ಬಗ್ಗೆ ಮುಂದೆ ಗೊತ್ತಾಗುತ್ತೆ ನಿಮಗೆ. ಅಟ್ ದಿಸ್ ಮೂಮೆಂಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ ಆ್ಯಂಡ್ ಇಟ್ ವಿಲ್ ಎಂಡ್ ಅಟ್ ದ ಎಂಡ್ ಮಾಡಲ್ ಅನ್ನಲ್ಲಿ ಎಂಡ್ ಆಗುತ್ತೆ. ಇದು ಒಂದು ಎಕ್ಸಾಂಪಲು ಪ್ರೋಗ್ರಾಮ್ ಸ್ಟ್ರಕ್ಚರ್. ಮಾಡಲು, ಎಂಡ್ ಮಾಡಲು. ಇನ್ ಬಿಟ್ವೀನ್ ದ ಮಾಡಲ್ ದರ್ ಇಸ್ ಅ ಮಾಡಲ್ ನೇಮು ಅಲಾಂಗ್ ವಿತ್ ದ ವಾಟ್ ಆಲ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ನಾವು ಏನು ಯೂಸ್ ಮಾಡ್ತೀವೋ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಸೆಮಿಕೋಲನ್ ಎಲ್ಲ ಎಂಡ್ ಆಗುತ್ತೆ. And we have to declare all these things at the next line of the model the next line ಅಲ್ಲೇ ನಾವು ಇನ್ಪುಟ್ ಔಟ್ಪುಟ್ನ ಡಿಕ್ಲೇರ್ ಮಾಡಬೇಕು. ಇದು ಒಂದು ಎಕ್ಸಾಂಪಲ್ ಆಫ್ ದ ಡಿ ಫ್ಲಿಪ್ ಫ್ಲಾಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾವು ಇನ್ಪುಟ್ ಔಟ್ಪುಟ್ ಅಂತ ಡಿಸ್ಕಷನ್ ಮಾಡೋದಲ್ಲ, ಏನದು ಅಂತಂದರೆ ಇಟ್ಸ್ ಅ ಪೋರ್ಟ್ ಡಿಕ್ಲರೇಷನ್. ಪೋರ್ಟ್ ಅಂತ ಬಂದಾಗ ದಿಸ್ ಆರ್ ಆಲ್ ದ ಆ್ಯಕ್ಚುಯಲ್ ಪಿನ್ ಫಾರ್ ಯುವರ್ ಡಿಜಿಟಲ್ ಮಾಡಲ್ ಅಂತ ತೊಗೊಂಡಾಗ IC ಅಂತಲೇ ತೊಗೊಳ್ಳೋಣ. ಡಿಜಿಟಲ್ ಮಾಡಲ್ಗೆ ಕೆಲವೊಂದು ಪಿನ್ಸ್ಗಳು ಇರುತ್ತೆ, ಅದು ಇನ್ಪುಟ್ ಆಗಿರುತ್ತೆ, ಕೆಲವೊಂದು ಔಟ್ಪುಟ್ ಆಗಿರುತ್ತೆ. ಅದನ್ನು ನಾವು ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದಾಗ ದೇ ಯೂಸ್ ದ ವರ್ಡ್ ಕೀವರ್ಡ್ ಇನ್ಪುಟ್ ಅಂತ ಯೂಸ್ ಮಾಡ್ತಾರೆ. ಅದು ಇನ್ಪುಟ್ ಅಂತಂದರೆ ಏನಾಗುತ್ತೆ, ಅದು ಇನ್ಪುಟ್ ಆಗಿರುತ್ತೆ. ಯು ಕ್ಯಾನ್ ಗಿವ್ ದಿಸ್ ಇನ್ಫಾರ್ಮೇಷನ್ ಟು ಯುವರ್ ಮಾಡಲ್. ನಿಮ್ಮ ಮಾಡಲ್ಗೆ ಇನ್ಫಾರ್ಮೇಷನ್ನ ಕೊಡೋದು. ಇಲ್ಲಿ ನಾವು ಯಾವುದೋ ಒಂದು ಎಕ್ಸ್ಪ್ರೆಷನ್ ಅಂತ ತೊಗೊಂಡಾಗ ಒಂದು LHS ಅಂತ ಬರುತ್ತೆ, ಇನ್ನೊಂದು RHS ಅಂತ ಬರುತ್ತೆ. ಇಲ್ಲಿ ಈಕ್ವಲ್ ಇರುತ್ತೆ. ದಿಸ್ ಅಸೈನ್ಮೆಂಟ್ ಆಪರೇಟರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ A = B + C. ಈಗ ನಾವು ಯಾವುದೇ ಒಂದು ವೇರಿಯಬಲ್ ಅಥವಾ ಯಾವುದೇ ಒಂದು ಪೋರ್ಟ್ನ ನಾವು ಇನ್ಪುಟ್ ಅಂತ ತಗೊಂಡಾಗ ವಿ ವಿಲ್ ನಾಟ್ ಬಿ ಏಬಲ್ ಟು ಅಸೈನ್. ಫಾರ್ ಎಕ್ಸಾಂಪಲ್ B and C ಆರ್ ಇನ್ಪುಟ್. ಇದು ಇನ್ಪುಟ್ ಅಂತ ನಾವು ಡಿಸೈಡ್ ಮಾಡಿದರೆ ವಿ ಕೆನಾಟ್ ಸೇ B = A + C ಅಂತ ಮಾಡೋಕ್ಕಾಗಲ್ಲ, ಯಾಕಂದರೆ ಅಸೈನ್ಮೆಂಟ್ ಆಗಲ್ಲ. ಇಟ್ಸ್ ಓನ್ಲಿ ಫಾರ್ ರೀಡ್ ಆಪರೇಷನ್. ಇದು ರೀಡ್ ಆಪರೇಷನ್ ಆಗುತ್ತೆ. ಯಾವುದು ಇನ್ಪುಟ್ಟು. ಔಟ್ಪುಟ್ ಅಂತ ತೊಗೊಂಡಾಗ ಅದು ರೈಟ್ ಆಪರೇಷನ್ ಅಷ್ಟೇ ಆಗುತ್ತೆ. ನಾವು ರೀಡ್ ರೈಟ್ ಎರಡೂ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಡಿಕ್ಲೇರ್ ದಿಸ್ ಆಸ್ ಎ INOUT. ದಿಸ್ ಆರ್ ಆಲ್ 3 ಆರ್ ಕೀವರ್ಡ್. ವೆರಿಲಾಗ್ ಕೀವರ್ಡ್ ಆಗಿರುತ್ತೆ. ಇದನ್ನು ಯೂಸ್ ಮಾಡ್ತೀವಿ ನಾವು ಟು ಡಿಕ್ಲೇರ್ ದ ಇನ್ಪುಟ್ ಔಟ್ಪುಟ್ ಆರ್ ಬೈಡೈರೆಕ್ಷನಲ್ ಅಂತಂದಾಗ ವಿ ಕ್ಯಾನ್ ಏಬಲ್ ಟು ಪರ್ಫಾರ್ಮ್ ಬೋತ್ ರೀಡ್ ಆ್ಯಂಡ್ ರೈಟ್. ಇದು ಮುಂದೆ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ಪೋರ್ಟ್ ಡಿಕ್ಲರೇಷನ್ ಆಗುತ್ತೆ. 3 ಕೀವರ್ಡ್ ಆಯಿತು. ದೆನ್ ಆ್ಯಕ್ಚುಯಲ್ ಪ್ರೋಗ್ರಾಮಿಂಗ್, ವೆರಿಲಾಗ್ ಪ್ರೋಗ್ರಾಮಿಂಗ್ ಇದು ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಲೆಕ್ಸಿಕಲ್ ಟೋಕನ್ಸ್ ಅಂತ ಕರಿತೀವಿ. ಯಾವುದೇ ಒಂದು ಪ್ರೋಗ್ರಾಮ್ ಬರೀಬೇಕು ಅಂತಂದಾಗ ವಿ ನೀಡ್ ಅ ABC ಲೈಕ್ ಸಮ್ ಆಲ್ಫಾಬೆಟ್ಸ್ ಬೇಕಾಗುತ್ತೆ. ಸ್ಮಾಲೆಸ್ಟ್ ಯೂನಿಟ್ ಆಫ್ ದಿಸ್ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಯೂನಿಟ್ ಆಫ್ ಎನಿ ಸ್ಟೇಟ್ಮೆಂಟ್ ಇಸ್ ಕಾಲ್ಡ್ ಆಸ್ ಅನ್ ಲೆಕ್ಸಿಕಲ್. ನಾವು ಏನು ಲೆಕ್ಸಿಕಲ್ ಅಂತಂದರೆ ಏನಾಗುತ್ತೆ, ಪ್ರೋಗ್ರಾಮಲ್ಲಿ ನಾವು ಯೂಸ್ ಮಾಡೋ ಒಂದು ಸ್ಮಾಲೆಸ್ಟ್ ಯೂನಿಟ್ಗೆ, ಮೀನಿಂಗ್ಫುಲ್ ಯೂನಿಟ್ಗೆ ನಾವು ಅದನ್ನೇನಂತ ಕರಿತೀವಿ, ಲೆಕ್ಸಿಕಲ್ ಅಂತ ಕರಿತೀವಿ. ಇಲ್ಲಿ ಈ ಪ್ರೋಗ್ರಾಮಲ್ಲಿ ನಾವು ತೊಗೊಂಡಾಗ ಡಿ ಫ್ಲಿಪ್ ಫ್ಲಾಪ್ ಇಸ್ ಎ ಟೋಕನ್, ಕ್ಯೂ ಇಸ್ ಎ ಟೋಕನ್, ಡಿ CLK REST ಇವೆಲ್ಲ ಒಂದು ಮೀನಿಂಗ್ಫುಲ್ ಅರ್ಥನ ಕೊಡುತ್ತೆ. ಅದು ಪೋರ್ಟ್ ಆಗಿರ್ಬೋದು, ವೇರಿಯಬಲ್ ಆಗಿರ್ಬೋದು, ಅಥವಾ
ದರ್ ಮೇ ಬಿ ಎ ಸಮ್ ಮಾಡೆಲ್ ನೇಮ್, ಅದಕ್ಕೆ ಅದನ್ನ ಲೆಕ್ಸಿಕಲ್ ಅಂತ ಕರೀತಾರೆ ಅಥವಾ ಟೋಕನ್ ಅಂತಾನೆ ಕರೀತಾರೆ. ಲೆಕ್ಸಿಕಲ್ ಅನಾಲಿಸಿಸ್, ಲೆಕ್ಸಿಂಗ್ ಆರ್ ಟೋಕನೈಸೇಷನ್ ಇಸ್ ಅ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಇಂಟು ಅ ಸೀಕ್ವೆನ್ಸ್ ಆಫ್ ಟೋಕನ್. ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಕ್ಲಾಕ್ ಅಂತ ಬಂದಾಗ CLK, ಸಿ ಅನ್ನೋದೊಂದು ಆಲ್ಫಾಬೆಟ್, ಎಲ್ ಅನ್ನೋದು ಆಲ್ಫಾಬೆಟ್, ಕೆ ಇದನ್ನ ಕ್ಯಾರೆಕ್ಟರ್ ಅಂತ ಕರೀತಾರೆ. ಈ ಎಲ್ಲ 3 ಕ್ಯಾರೆಕ್ಟರ್ ಸೇರಿ ಒಂದು ಸೀಕ್ವೆನ್ಸ್ ಆಫ್ ಟೋಕನ್ ಇದಾಗಿದೆ, ಅದನ್ನ ಸ್ಟ್ರಿಂಗ್ ಅಂತಾನು ಕರೀತಾರೆ. ದೇ ಕ್ಲಾಕ್ CLK ಇದು ಏನ್ ಮಾಡುತ್ತೆ, ಒಂದು ಮೀನಿಂಗ್ಫುಲ್ ಅರ್ಥ ಕೊಡುತ್ತೆ. ಈ ಟೋಕನ್ ಯೂಸ್ ಮಾಡ್ಕೊಂಡು ನಾವು ಅದು ಪೋರ್ಟ್ ಹೆಸರಾಗಿ ಟ್ಯಾಗ್ ಮಾಡ್ಬೋದು ಅಥವಾ ಒಂದು ಮಾಡೆಲ್ ಹೆಸರಾಗಿ ಟ್ಯಾಗ್ ಮಾಡ್ಬೋದು, ಅದಕ್ಕೆ ಅದನ್ನ ಟೋಕನ್ ಅಂತ ಕರಿತೀವಿ. ದಿಸ್ ಇಸ್ ದ ಆಲ್ಫಾಬೆಟ್ ಬಿಗಿನಿಂಗ್ ಲೆಟರ್ ಇನ್ ಅ ವೆರಿಲಾಗ್ ಪ್ರೋಗ್ರಾಮ್. ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲಿ ಸ್ಟಾರ್ಟ್ ಆಗೋದೇ ಟೋಕನ್ ಇಂದ ಸ್ಟಾರ್ಟ್ ಆಗುತ್ತೆ. ಟೋಕನ್ ಅಂದ್ರೆ ಏನೋ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಅಥವಾ ಮೀನಿಂಗ್ಫುಲ್ ವರ್ಡ್, ಅದು ಹೇಗಾಗುತ್ತೆ, ಗ್ರೂಪ್ ಆಫ್ ಕ್ಯಾರೆಕ್ಟರ್ ಇಂದ ಆಗಿರುತ್ತೆ, ಅದನ್ನ ನಾವು ಟೋಕನ್ ಅಂತ ಕರಿತೀವಿ. ಇಟ್ ಮೇ ಕನ್ಸಿಸ್ಟಿಂಗ್ ಆಫ್ 1 or more ಕ್ಯಾರೆಕ್ಟರ್, ಒಂದಿರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಇರ್ಬೋದು. ಲೈಕ್ ವಿ ಸೇ ಡಿ ಅಂತ ಹೇಳಿದ್ರು, ಡಿ ಇಸ್ ಅ ಕ್ಯಾರೆಕ್ಟರ್, ಇಟ್ಸ್ ಅ 1 ಕ್ಯಾರೆಕ್ಟರ್ ಬಟ್ ಇಟ್ ಗಿವ್ಸ್ ಸ್ಟಿಲ್ ಅ ಮೀನಿಂಗ್. ಕ್ಯೂ ಇಸ್ ಅ ಕ್ಯಾರೆಕ್ಟರ್, ಇಟ್ಸ್ ಗಿವ್ಸ್ 1 ಮೀನಿಂಗ್. ಅದನ್ನು ನಾವು ಔಟ್ಪುಟ್ ಪೋರ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ, ಇನ್ಪುಟ್ ಪೋರ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ, ಅದು ಟೋಕನ್ ಆಗಿರುತ್ತೆ. ಇಟ್ ಮೇ ಕನ್ಸಿಸ್ಟಿಂಗ್ ಆಫ್ 1 or more, ಲೈಕ್ ಅ ಕ್ಲಾಕ್ ಅಲ್ಲಿ ನಾವು ಮೋರ್ ದೆನ್ 1 ಯೂಸ್ ಮಾಡಿದೀವಿ. ರೀಸೆಟ್ ಅಂತ ತಗೊಂಡಾಗ RESET ಅಂತ ಬರ್ದಿದೀವಿ, ಇಟ್ಸ್ ಆಲ್ಸೋ ಮೋರ್ ದೆನ್ 1 ಕ್ಯಾರೆಕ್ಟರ್. ಇದನ್ನ ನಾವು ಟೋಕನ್ ಅಂತ ಕರಿತೀವಿ. ದ ಟೋಕನ್ ಮೇ ಬಿ ಟೋಕನ್ಸ್ ಆರ್ ದ ನೇಮ್. ಟೋಕನ್ ಅಂದ್ರೆ ಏನು ಅಂದ್ರೆ ನೇಮ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಲಿಟ್ರಲ್ ಕಾನ್ಸ್ಟೆಂಟ್ ಆಗಿರ್ಬೋದು, ಕೆಲವೊಂದು ಕಾನ್ಸ್ಟೆಂಟ್ಗಳು ಯೂಸ್ ಮಾಡ್ತೀವಿ, ಅದಕ್ಕೆ ಅದನ್ನು ಟೋಕನ್ ಅಂತ ಕರಿತೀವಿ. ಎಕ್ಸೆಪ್ಟ್ ಫಾರ್ ದ ಕಾಂಪ್ಲೆಕ್ಸ್ ಲಿಟ್ರಲ್ ಕಾನ್ಸ್ಟೆಂಟ್. ಕಾಂಪ್ಲೆಕ್ಸ್ ಲಿಟ್ರಲ್ ಅಲ್ಲಿ ಬರೋದಿಲ್ಲ. ಲೇಬಲ್ಸ್ ಅಲ್ಲಿ ಆಗಿರ್ಬೋದು, ಆಪರೇಟರ್ ಸಿಂಬಲ್ ಆಗಿರ್ಬೋದು, ಕಾಮ, ಅಸೈನ್ಮೆಂಟ್ಸ್ ಆಗಿರ್ಬೋದು, ಮಾಡಲು, ಡಿಲಿಮಿಟರ್ಸ್, ಇವು ಎಲ್ಲದರಲ್ಲೂ ಟೋಕನ್ಸ್ಗಳನ್ನ ಯೂಸ್ ಮಾಡ್ತಾರೆ. ದಿಸ್ ಇಸ್ ದ ಬೇಸಿಕ್ ಯೂನಿಟ್ ಟು ಲರ್ನ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದರಲ್ಲಿ ನೆಕ್ಸ್ಟ್ ವೈಟ್ ಸ್ಪೇಸ್ ಅಂತ ಕರಿತೀವಿ. ವೈಟ್ ಸ್ಪೇಸ್ ಅಂತಂದ್ರೆ ದಿಸ್ ಆರ್ ಆಲ್ ದ ಕ್ಯಾರೆಕ್ಟರ್ ವಿಚ್ ಆರ್ ನಾಟ್ ವಿಸಿಬಲ್ ಟು ಅಟ್ ದ ಟರ್ಮಿನಲ್. ನಾವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದಾಗ ನಮಗೆ ಪ್ರೋಗ್ರಾಮ್ ಔಟ್ಪುಟ್ ಬರುತ್ತೆ. ಟರ್ಮಿನಲ್ ಅಲ್ಲಿ ಔಟ್ಪುಟ್ ಬಂದಾಗ ಈ ಕ್ಯಾರೆಕ್ಟರ್ ನಮಗೆ ಕಾಣೋದಿಲ್ಲ. ಇಫ್ ಐ ಸೇ /B ಅಂತ ನಾನು ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡಿದಾಗ ಅದು ಬ್ಯಾಕ್ ಸ್ಪೇಸ್ ಕೊಡುತ್ತದು. ಇಟ್ ವಿಲ್ ನಾಟ್ ಏಬಲ್ ಟು ಸಿ, ನಮ್ಗೆ ಅದು ಕಾಣಿಸಲ್ಲ. ಈಗ ಫಾರ್ ಎಕ್ಸಾಂಪಲ್ ವರ್ಡ್ ಅಲ್ಲಿ ನಾವು ಟ್ಯಾಬ್ ಕೀ ಪ್ರೆಸ್ ಮಾಡ್ತೀವಿ. ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ ಏನಾಗುತ್ತೆ, 3 ಸ್ಪೇಸ್ನ ಆ್ಯಡ್ ಮಾಡುತ್ತೆ, ಬಟ್ ಇಟ್ ಇಸ್ ನಾಟ್ ವಿಸಿಬಲ್, ನಮ್ಗೆ ಅದು ಕಾಣೋದಿಲ್ಲ. ಅದಕ್ಕೆ ಅದನ್ನು ಅವ್ರು ಏನಂತ ಕರೀತಾರೆ, ವೈಟ್ ಸ್ಪೇಸ್ ಅಂತ ಕರೀತಾರೆ. ದೇರ್ ಆರ್ 3 ವೈಟ್ ಸ್ಪೇಸಸ್. ವೆರಿಲಾಗ್ ಅಲ್ಲಿ 3 ವೈಟ್ ಸ್ಪೇಸಸ್ ಇದೆ. ಒಂದು ಬ್ಲಾಂಕ್ ಸ್ಪೇಸು, ಟ್ಯಾಬ್ ಅಂಡ್ ನ್ಯೂ ಲೈನ್ ಅಂದ್ರೆ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಬಟ್ ಆ ಲೈನ್ ಇಂದ ನೆಕ್ಸ್ಟ್ ಲೈನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಕ್ಯಾರೆಕ್ಟರ್ ಆ್ಯಡ್ ಆಗಿದೆ, ಆ ಕ್ಯಾರೆಕ್ಟರ್ ನಾನು ನ್ಯೂ ಲೈನ್ ಅಂತ ಕರಿತೀವಿ, ಬಟ್ ಅದು ನಮ್ಗೆ ಕಾಣೋದಿಲ್ಲ. ಸೊ ಅದಕ್ಕೆ ಅದನ್ನು ನಾವು ವೈಟ್ ಸ್ಪೇಸ್ ಅಂತ ಕರಿತೀವಿ ನಾವು. ಸಿ ದಿಸ್ these 3 are the white space. White space is ignored by Verilog except when it separates the tokens. ಏನಕ್ಕೆ ನಾವು ವೈಟ್ ಸ್ಪೇಸ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಸಪ್ರೇಟ್ ದ ಟೋಕನ್, ಒಂದು ಟೋಕನ್ಗೆ ಮತ್ತು ಇನ್ನೊಂದು ಟೋಕನ್ಗೆ ಬೇರೆ ಸಪ್ರೇಟ್ ಮಾಡೋದಕ್ಕೆ ನಾವು ವೈಟ್ ಸ್ಪೇಸ್ನ ಯೂಸ್ ಮಾಡ್ತೀವಿ. ವೈಟ್ ಸ್ಪೇಸ್ ಇಸ್ ನಾಟ್ ಇಗ್ನೋರ್ಡ್ ಇನ್ ದ ಸ್ಟ್ರಿಂಗಲ್ಲಿ ವೈಟ್ ಸ್ಪೇಸ್ನ ಇಗ್ನೋರ್ ಮಾಡೋದಿಲ್ಲ. ಇಟ್ ವಿಲ್ ಬಿ ಕನ್ಸಿಡರ್. ದಿಸ್ ಅಬೌಟ್ ವೈಟ್ ಸ್ಪೇಸ್. ನಿಮಗೆ ವೈಟ್ ಸ್ಪೇಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ಯು ಕ್ಯಾನ್ ಗೋ ಆ್ಯಂಡ್ ವಿಸಿಟ್ ದ ಡಾಕ್ಯುಮೆಂಟ್ ಆ್ಯಂಡ್ ಟೈಪ್ some few lines and enable the white space character. ನಿಮ್ಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ವೈಟ್ ಸ್ಪೇಸ್ ಕ್ಯಾರೆಕ್ಟರ್ಗಳು ಏನು ಅಂತ ಅಂದ್ಬಿಟ್ಟು. ದಿಸ್ ಆರ್ ಆಲ್ ದ ಫ್ರೀಕ್ವೆಂಟ್ಲಿ ವೈಟ್ ಸ್ಪೇಸ್ ಕ್ಯಾರೆಕ್ಟರ್ ವಿ ಯೂಸ್ ಇನ್ ಅವರ್ ಪ್ರೋಗ್ರಾಮಿಂಗ್. ನಮ್ಮ ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು 3 /n /t and /b. ಅಂಡ್ ದೆನ್ ಕಮಿಂಗ್ ಟು ಕಮೆಂಟ್, ನಾನು ಆಲ್ರೆಡಿ ಪ್ರೀವಿಯಸ್ಲಿ ತೋರಿಸಿದೆ. 2/ ಕಮೆಂಟ್ ನೀವು ಆಲ್ರೆಡಿ ಬರೆದಿದ್ರೆ 2 vertical slash. See here you can see this is the 2/. See, these are all called comment. Okay, see this 2/ is called comment. See, this will comment only one line comment ಮಾಡಬೇಕಂದ್ರೆ 2 double slashes ಯೂಸ್ ಮಾಡ್ತೀವಿ. If you want to comment multiple lines we use a slash with asterisk mark. and ಇದು ಓಪನ್ ಆಗುತ್ತೆ. ಕ್ಲೋಸ್ ಹೇಗೆ ಮಾಡ್ತೀವಿ ಅಂದ್ರೆ asterisk mark followed with the hash. ಇದನ್ನ ನಾವು ಮಲ್ಟಿ ಲೈನ್ ಕಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಕಮೆಂಟ್ ಏನಕ್ಕೆ ಅಂದ್ರೆ ಟು ಮೇಕ್ ದ ಕೋಡ್ ಇಸ್ ಅ ರೀಡಬಿಲಿಟಿ ಅಂಡ್ ಡಾಕ್ಯುಮೆಂಟೇಶನ್ ಪರ್ಪಸ್ಗೋಸ್ಕರ. ವೈ ರೀಡಬಿಲಿಟಿ ಮತ್ತೆ ಡಾಕ್ಯುಮೆಂಟೇಶನ್ ಆಗ್ಬೇಕು ಅಂದ್ರೆ ಯೂಶುವಲಿ ಪ್ರೋಗ್ರಾಮರು ಏನಾಗ್ತಾ ಹೋಗುತ್ತೆ, ಒಂದು ಪ್ರೋಗ್ರಾಮರ್ ಬರ್ದಿರ್ತಾರೆ, ಆ ಪ್ರೋಗ್ರಾಮರ್ 1-2 ವರ್ಷ ಆದ್ಮೇಲೆ ಮತ್ತೆ ಆ ಪ್ರೋಗ್ರಾಮರ್ ಬಂದು ಅದನ್ನ ನೋಡಿದಾಗ ಅವ್ರಿಗೆ ಅದು ಲಾಜಿಕ್ ಅರ್ಥ ಆಗೋದಿಲ್ಲ. ವೈ ಬಿಕಾಸ್ ಮೀನ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಹ್ಯೂಮನ್ ಬ್ರೈನ್ ವಿಲ್ ನಾಟ್ ಬಿ ಏಬಲ್ ಟು ರಿಮೆಂಬರ್ ಆಲ್ ದ ಥಿಂಗ್ಸ್. ಎಲ್ಲವನ್ನು ನೆನ್ಪಿಟ್ಕೊಳ್ಳೋದಕ್ಕಾಗೋದಿಲ್ಲ.
ಯೂಶಲಿ ಪ್ರೋಗ್ರಾಮ್ ಏನಾಗಿರುತ್ತೆ ಮೋರ್ ದೆನ್ 1000 lakhs ಟುಗೆದರ್ ಲೈನ್ ಇರುತ್ತೆ. ನಮ್ಗೆ ಯಾವ ಮೂಮೆಂಟ್ ಅಲ್ಲಿ ಯಾವ ಲಾಜಿಕ್ ಇದೆ, ಎಲ್ಲಿ ಯಾಕೆ ನಾವು ಅದು ವೇರಿಯಬಲ್ ಯೂಸ್ ಮಾಡ್ತಾ ಇದೀವಿ, ಮತ್ತೆ ಯಾಕೆ ನಾವು ಅಲ್ಲಿ ಅಸೈನ್ಮೆಂಟ್ ಮಾಡ್ತಾ ಇದೀವಿ, ಇದೆಲ್ಲ ವೈಲ್ ಡೆವಲಪಿಂಗ್ ಅದು ಗೊತ್ತಿರುತ್ತೆ. ಆಫ್ಟರ್ ಸಮ್ ಟೈಮ್ ಅದೇನು ಏನಾಗಿರುತ್ತೆ ಮರ್ತಾಗಿರುತ್ತೆ. ಬಟ್ ಇಫ್ ಯು ಆಡೆಡ್ ಸಮ್ ಫ್ಯೂ ಲೈನ್ಸ್ ಆ್ಯಡ್ ಮಾಡಿದಾಗ ಅದು ರೀಡಬಿಲಿಟಿ ಆಗುತ್ತೆ, ಡಾಕ್ಯುಮೆಂಟೇಶನ್ ಪರ್ಪಸ್ ಆಗುತ್ತೆ ಫಾರ್ ದ ಫ್ಯೂಚರ್ ಸ್ಕೋಪ್. ಫ್ಯೂಚರಲ್ಲಿ ನಾವು ಅದು ಯೂಸ್ ಮಾಡೋದಕ್ಕೆ, ಅಥವಾ ಪ್ರೋಗ್ರಾಮರೇ ಚೇಂಜ್ ಆಗ್ಬೋದು. ಕಂಪ್ನಿಯಲ್ಲಿ ಏನಾಗುತ್ತೆ, ಯಾರು ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಇರ್ತಾರೆ ಅವ್ರು ಇವತ್ತಿರ್ತಾರೆ, ನಾಳೆ ರಿಸೈನ್ ಮಾಡಿ ಹೋಗ್ತಾರೆ. ಬಟ್ ಹೊಸ ಪರ್ಸನ್ ಬಂದು ಕೂತ್ಕೊಂಡಾಗ ಯು ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್, ಎಲ್ಲರೂ ಅರ್ಥ ಆಗಲ್ಲ. ಬಟ್ ಇಫ್ ದರ್ ಇಸ್ ಎನ್ ಎ ಕಮೆಂಡಬಲ್ ಪ್ರಾಪರ್ ಕಮೆಂಟ್ ಇದ್ದಾಗ ಎನಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಿ ದಟ್ಸ್ ವೈ ಇಟ್ಸ್ ಮೇಂಟೈನ್ಸ್ ಅ ಡಾಕ್ಯುಮೆಂಟೇಶನ್ ಪರ್ಪಸ್ ಅಂಡ್ ಇಟ್ಸ್ ಅ ರೀಡಬಿಲಿಟಿ. ಫಾರ್ ದಟ್ ಗುಡ್ ಸಾಫ್ಟ್ವೇರ್ ಇಂಜಿನಿಯರ್ ಮಸ್ಟ್ ಫಾಲೋಸ್ ದ ಕಮೆಂಟಿಂಗ್. ಈಚ್ ಲೈನ್ ಶುಡ್ ಹ್ಯಾವ್ ಅ ಕಮೆಂಟಿಂಗ್ ಅಂತ ಹೇಳ್ತಾರೆ. ಬಿಕಾಸ್ ದಿಸ್ ಗಿವ್ಸ್ ಅ ವಂಡರ್ಫುಲ್ ಮೀನಿಂಗ್ ಟು ದಟ್ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ಗೆ ಒಂದು ಮೀನಿಂಗ್ನ ಆ್ಯಡ್ ಮಾಡುತ್ತೆ. ಇಟ್ಸ್ ಆಡೆಡ್ ದ ಮೀನಿಂಗ್ ಟು ದ ಪ್ರೋಗ್ರಾಮ್. ಬಟ್ ದಿಸ್ ಸ್ಟೇಟ್ಮೆಂಟ್ ವಿಲ್ ನಾಟ್ ಎಕ್ಸಿಕ್ಯೂಟೆಡ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ. ಕೋಡ್ ಜನರೇಷನ್ ಮಾಡಬೇಕಾದಾಗ ಮೆಮೊರಿಲಿ ಇದಕ್ಕೆ ಮೆಮೊರಿ ಆಕ್ಯುಪೈ ಮಾಡಲ್ಲ. ದಿಸ್ ಜಸ್ಟ್ ಓನ್ಲಿ ಫಾರ್ ರೀಡಬಲ್ ಪರ್ಸನ್ ಅಂಡ್ ಡಾಕ್ಯುಮೆಂಟ್ ಗೋಸ್ಕರ ಯೂಸ್ ಮಾಡ್ತಾರೆ. ದೇರ್ ಆರ್ 2 ಪಾಸಿಬಲ್ ಲೈನ್ ಕಮೆಂಟ್. ಒನ್ ಸಿಂಗಲ್ ಲೈನ್ ಕಮೆಂಟ್ ಅಂತ ಕರಿತೀವಿ, ಅದು 1 ಲೈನ್ ಕಮೆಂಟು. 2 ಸ್ಲ್ಯಾಶಸ್ ಯೂಸ್ ಮಾಡ್ತೀವಿ. ಅಂಡ್ ಮಲ್ಟಿಲೈನ್ ಕಮೆಂಟ್ ಸ್ಲ್ಯಾಶ್ ಆಸ್ಟ್ರಿಕ್ಸ್ ಫಾಲೋಡ್ ವಿತ್ ಆಸ್ಟ್ರಿಕ್ಸ್ ಸ್ಲಾಟ್ ಆಗಿರುತ್ತೆ. ಕೆಲವೊಂದು ಎಕ್ಸಾಂಪಲ್ ಇರುತ್ತೆ. ಎ ಈಕ್ವಲ್ ಟು ಬಿ ಆಂಪರ್ ಸೈನ್ ಸಿ ಅಂತ ಕರಿತೀವಿ ನಾವು. ದಿಸ್ ಇಸ್ ದ 1 ಲೈನ್ ಕಮೆಂಟು. 2 ಸ್ಲ್ಯಾಶ್ ಯೂಸ್ ಮಾಡಿದ್ರೆ 1 ಲೈನ್ ಕಮೆಂಟ್ ಆಗಿರುತ್ತೆ. ಸ್ಲ್ಯಾಶ್ ಸ್ಟಾರ್ ದಿಸ್ ಇಸ್ ಅ ಮಲ್ಟಿ ಲೈನ್ ಕಮೆಂಟ್. ಸಿ ಇಲ್ಲಿ ಮಲ್ಟಿ ಲೈನ್ ಅಂದರೆ ಒಂದಕ್ಕಿಂತ ಜಾಸ್ತಿ ಇರೋದನ್ನ ನಾವು ಮಲ್ಟಿ ಲೈನ್ ಕಮೆಂಟ್ ಅಂತ ಕರಿತೀವಿ ನಾವು. ಸಿಂಗಲ್ ಲೈನ್ ಕಮೆಂಟ್ ಅಂದರೆ ಇದನ್ನ ಯೂಸ್ ಮಾಡಿದ್ರೆ ಎಲ್ಲಿ ನೀವು ಎಂಟರ್ ಹೊಡೆದು ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ ಅಲ್ಲಿವರೆಗೂ ಅಷ್ಟೇ ಕಮೆಂಟ್ ಆಗಿರುತ್ತೆ, ನೆಕ್ಸ್ಟ್ ಲೈನ್ ಕಮೆಂಟ್ ಆಗೋದಿಲ್ಲ. ಆ್ಯಂಡ್ ದಿಸ್ ಇಸ್ ಅ ಇಲ್ಲಿಗಲ್. ಸಿ ಯಾಕಂತಂದ್ರೆ ಇಲ್ಲಿ ನಾವು ಆಲ್ರೆಡಿ ಒಂದು ಸ್ಟಾರ್ ಸ್ಲ್ಯಾಶ್ ಓಪನ್ ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ಏನ್ ಬರಬೇಕು, ಎಂಡೇ ಬರಬೇಕು. ಮತ್ತೆ ನಾವು ಅದ್ರೊಳಗಡೆ ಇನ್ನೊಂದು ಓಪನ್ ಮಾಡೋದಕ್ಕಾಗಲ್ಲ, ಇಲ್ಲಿ ಎಂಡ್ ಆಗ್ತಾ ಇದೆ. ಸಿ ದಿಸ್ ಇಸ್ ಕಾಲ್ಡ್ ಇಲ್ಲಿಗಲ್ ಕಮೆಂಟ್. ಈ ತರ ಮಾಡಂಗಿಲ್ಲ. ಅಂಡ್ ದಿಸ್ ಇಸ್ ಆಲ್ಸೋ ಇಯರ್ ಸ್ಲ್ಯಾಶ್ ಸ್ಟಾರ್ ಓಪನ್ ಆಗಿದೆ ಅಂಡ್ ಸ್ಲ್ಯಾಶ್ ಸ್ಟಾರ್ಸ್ ಇದ್ರ ಮಧ್ಯೆ ನೀವೇನೇ ಬರೆದ್ರು ಇಟ್ ವಿಲ್ ಬಿ ಕಮೆಂಟೆಡ್. ಇಟ್ಸ್ ಆಲ್ಸೋ ಲೀಗಲ್ ಕಮೆಂಟೆಡ್. ಬಟ್ 2 ಸ್ಲ್ಯಾಶಸ್ ಬಂದಿದೆ, ಇಟ್ ವಿಲ್ ಬಿ ಆಲ್ಸೋ ಕಮೆಂಟೆಡ್. ದಿಸ್ ಆರ್ ಆಲ್ ದ ಡಿಫರೆಂಟ್ example. It's there in commenting. You also have to follow the commenting while writing the program. That is a standard and it's a prescribed. It makes you value addition to the program. And coming to numbers, see we play with the number and we also use the numbers while writing the program, but we should know how to use this number in our Verilog programming. It's not like a C. Now C alli we just write 1 123 2.34. ಸಿ ಈ ಥರ ಡಿಫ್ರೆಂಟ್ ನಂಬರ್ಗಳು, ರಿಯಲ್ ನಂಬರು, ಇಂಟೀಜರ್ ನಂಬರು ನಾವು ಬರೀತಾ ಇದ್ವು. ಬಟ್ ಇಲ್ಲಿ ಡಿಫ್ರೆಂಟ್ ಮೀನಿಂಗ್ ಇರುತ್ತೆ, ಡಿಫ್ರೆಂಟ್ ವೇ ಆಫ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದಕ್ಕೆ ನಂಬರಲ್ಲಿ 2 ಥರ ಬರುತ್ತೆ. ಒಂದು ಸೈಜ್ ನಂಬರು ಮತ್ತು ಅನ್ಸೈಜ್ ನಂಬರ್ ಅಂತ ಕರಿತೀವಿ. ಇಲ್ಲಿ ನಂಬರ್ನ ಬರೀಬೇಕಾದಾಗ ಒಂದು ಸ್ಟ್ಯಾಂಡರ್ಡ್ ಸಿಂಟೆಕ್ಸ್ ಇದೆ. ಸಿ ಇದೇ ಫಾರ್ಮೆಟಲ್ಲಿ ನಾವು ಬರೀಬೇಕು. ಏನಿದು ಸ್ಟ್ಯಾಂಡರ್ಡ್ ಸಿಂಟೆಕ್ಸ್ ಅಂದರೆ ಫಸ್ಟ್ ಸೈಜ್ ಅಂತ ಬರೀಬೇಕು. ಸೈಜ್ ಅಂದರೆ ನಾವು ಬರೀತಾ ಇರೋ ನಂಬರು ಎಷ್ಟು ಬಿಟ್ ಇದೆ, ಎಷ್ಟು ಸೈಜ್ ನಂಬರ್ ಬರೀತಾ ಇದ್ದೀನಿ. ಇಲ್ಲಿ 1 2 3 ಅಂತ ಬರ್ತಿದ್ದೀನಿ ಅಂದರೆ 3 ಡಿಜಿಟ್. 3 ಡಿಜಿಟ್ ಅಂದರೆ ಎಷ್ಟು ಬಿಟ್ ಆಗುತ್ತೆ ಅದು ಅಷ್ಟು ಸೈಜ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಬೇಸ್ ಫಾರ್ಮೆಟ್ ಅಂದಾಗ ನಮಗೆ ಡಿಫ್ರೆಂಟ್ ನಂಬರಿಂಗ್ ಸಿಸ್ಟಮ್ ಇದೆ. ಒಂದು ಡೆಸಿಮಲ್ ನಂಬರ್ ಸಿಸ್ಟಮ್ ಇದೆ, ಬೈನರಿ ನಂಬರ್ ಸಿಸ್ಟಮ್ ಇದೆ, ಎಕ್ಸಾ ಡೆಸಿಮಲ್ ನಂಬರ್ ಸಿಸ್ಟಮ್ ಇದೆ, ಆಕ್ಟಾ ಡೆಸಿಮಲ್ ನಂಬರ್ ಸಿಸ್ಟಮ್ ಇದೆ. ಒಟ್ಟು 4 ನಂಬರ್ ಸಿಸ್ಟಮ್ ಇದೆ. ಆ 4 ನಂಬರ್ ಸಿಸ್ಟಮ್ನು ನಾವು ಪ್ರೋಗ್ರಾಮಿಂಗಲ್ಲಿ ಯೂಸ್ ಮಾಡ್ತೀವಿ. ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತೀವಿ ಬೇಸ್ ಫಾರ್ಮೆಟು. ಇವೆರಡರ ಮಧ್ಯೆ ಸಪ್ರೇಟ್ ಮಾಡೋದಕ್ಕೆ ದೇ ಯೂಸ್ ದ ಸ್ಪೆಷಲ್ ಕ್ಯಾರೆಕ್ಟರ್ ಕಾಲ್ಡ್ ಸಿಂಗಲ್ ಕೋಟ್ ಥರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಅದನ್ನು ಯೂಸ್ ಮಾಡಿದ್ರೆ ಮಾತ್ರ ಸೈಜ್ಗೂ ಮತ್ತು ಬೇಸ್ ಫಾರ್ಮೆಟ್ಗೂ ಡಿಸ್ಕ್ರಿಮಿನೇಟನ್ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಆ್ಯಕ್ಚುಯಲ್ ನಂಬರ್ ಇಲ್ಲಿ ನಾವು ಟೈಪ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಫಾರ್ ದ ನಂಬರಿಂಗು. ದೇರ್ ಇಸ್ ಅ ಫ್ಯೂ ಎಕ್ಸಾಂಪಲ್ಸ್. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. 4 ಅಂದರೆ ಏನಾಗುತ್ತೆ ಅರ್ಥ, ಸೈಜ್ ಅಂದರೆ 4 ಬಿಟ್. ಇಲ್ಲಿ ಸಿಂಗಲ್ ಕೋಟ್ ಬಿ ಅಂತಂದ್ರೆ ಏನಾಗುತ್ತೆ, ಇದು ಬಿ ಅಂದರೆ ಬೈನರಿ. ಬಿ ಮೀನ್ಸ್ ಬೈನರಿ ನಂಬರ್ ಆಗಿರುತ್ತೆ. 4 ಬಿಟ್ ವ್ಯಾಲ್ಯೂ ಏನಾಗಿರುತ್ತೆ 1 1. ದಿಸ್ ಇಸ್ ದ 4 ಬಿಟ್ ಬೈನರಿ ನಂಬರ್ ಆಗಿರುತ್ತೆ. ಇಲ್ಲಿ 12 ಅಂದರೆ 12 ಬಿಟ್ ಆಗಿರುತ್ತೆ. ಯಾವುದು ಎಕ್ಸಾ ಡೆಸಿಮಲ್. ಎ ಬಿ ಸಿ ಅಂದರೆ ಅರ್ಥ ಏನು, ದಿಸ್ ಇಸ್ ಅ 12 ಬಿಟ್ ಎಕ್ಸಾ ಡೆಸಿಮಲ್ ನಂಬರ್. ಇದು 4 ಇದು 4 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ 4 3 is 12 ಬಿಟ್ ಎಕ್ಸಾ ಡೆಸಿಮಲ್ ನಂಬರ್ ಆಗಿರುತ್ತೆ. ಡಿ ಅಂದರೆ ಡೆಸಿಬಲ್ ಆಗಿರುತ್ತೆ. ಇಟ್ಸ್ 16 ಬಿಟ್ ಡೆಸಿಬಲ್ ನಂಬರ್ ಆಗಿರುತ್ತೆ. 225ನ ಹೇಗಾಗುತ್ತೆ 16 ಬಿಟ್ಟಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಸೈಜ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್ ಅನ್ಸೈಜ್ ನಂಬರ್ ಅಲ್ಲಿ ಇಲ್ಲಿ ಸೈಜ್ ಫಾರ್ಮ್ಯಾಟ್ ಮಿಸ್ ಆಗಿರುತ್ತೆ. ಅಂದ್ರೆ ನಾವು ವಿ ಆರ್ ನಾಟ್ ಮೆನ್ಷನ್ ದ ಸೈಜ್ ಎಷ್ಟು ಬಿಟ್ಟು ಅಂತ ನಾವು ಮೆನ್ಷನ್ ಮಾಡಿರೋದಿಲ್ಲ. ಅದಕ್ಕೆ ನಾವು ಅನ್ಸೈಜ್ ನಂಬರ್ ಅಂತ ಕರಿತೀವಿ. ಬಟ್ ರಿಮೈನಿಂಗ್ ಫಾರ್ಮ್ಯಾಟ್ ಆರ್ ಸೇಮ್. ರಿಮೈನಿಂಗ್ ಫಾರ್ಮ್ಯಾಟ್ ಯಾವುದು ನಂಬರು ಅಂತ ನಾವು ಹೇಳ್ಬೇಕು. -H, -O. -H ಅಂದರೆ ಎಕ್ಸಾ ಡೆಸಿಮಲ್ ಆಗುತ್ತೆ. -O ಅಂದರೆ
ಆಕ್ಟಾಡೆಸಿಮಲ್ ಆಗುತ್ತೆ. ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ಟೇಕನ್ ಆಸ್ ಅ ಡೆಸಿಮಲ್. ಅದನ್ನ ಡಿಫಾಲ್ಟ್ ನಂಬರ್ ಸಿಸ್ಟಮ್ ಅಂತ ಕರೀತಾರೆ. ಅಲ್ಲಿ ಬರೀ ಜಸ್ಟ್ ನಂಬರ್ ಇದೆ 2 3 4 5 ಅಂತ, ದಟ್ ಇಸ್ ಅ ಡೆಸಿಮಲ್ ನಂಬರ್ ಸಿಸ್ಟಮ್ ಆಗುತ್ತೆ. ಬಟ್ ಇಲ್ಲಿ ಸೈಜ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಅರ್ಥ ಏನು, ಇಟ್ ವಿಲ್ ಟೇಕ್ ದ ಕಂಪ್ಯೂಟರ್ ವರ್ಡ್ ಲೆಂತ್ ಆಸ್ ಅ ಸೈಜ್. ನಾವು ಯಾವ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದೀವಿ ಆ ಕಂಪ್ಯೂಟರ್ದು ವರ್ಡ್ ಲೆಂತ್ 32 ಬಿಟ್ ಇದ್ರೆ ಆ 32 ಬಿಟ್ ನ ಡಿಫಾಲ್ಟ್ ಸೈಜ್ ಆಗಿ ತಗೊಳುತ್ತೆ. ಅಥವಾ ಇಫ್ ಯು ಆರ್ ಯೂಸಿಂಗ್ 64 ಬಿಟ್ ಇಟ್ ವಿಲ್ ಟೇಕ್ ಇಟ್ ಆಸ್ 64 ಬಿಟ್ ಆಸ್ ಅ ಡಿಫಾಲ್ಟ್ ನಂಬರ್. ದಿಸ್ ಯು ಶುಡ್ ನೋಟ್. ದಿಸ್ ಇಸ್ ಕಾಲ್ಡ್ ಅನ್ಸೈನ್ಡ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ಯಾವ ನಂಬರ್ ಸಿಸ್ಟಮ್ ಅಂತಾನು ಮೆನ್ಷನ್ ಮಾಡಿಲ್ಲ, ಎಷ್ಟು ಸೈಜ್ ಅಂತಾನು ಮೆನ್ಷನ್ ಮಾಡಿಲ್ಲ. ಅಂದ್ರೆ ಅರ್ಥ ಇದು ಡಿಫಾಲ್ಟ್ 32 ಬಿಟ್ ಡೆಸಿಮಲ್ ನಂಬರ್ ಸಿಸ್ಟಮ್ ತಗೊಳುತ್ತೆ. ಈ ಕಂಪ್ಯೂಟರ್ 32 ಬಿಟ್ ಆಗಿದೆ, ಆ 32 ಬಿಟ್ ವರ್ಡ್ ಲೆಂತ್ ಆಗಿ ತಗೊಳುತ್ತೆ. ಇಲ್ಲಿ ಸೈಜ್ ಮೆನ್ಷನ್ ಮಾಡಿಲ್ಲ. ಎಚ್ ಅಂದ್ರೆ ಹೆಕ್ಸಾಡೆಸಿಮಲ್, C3 ಅಂದ್ರೆ ವ್ಯಾಲ್ಯೂ. C3 ಯಾವ ತರ ಸ್ಟೋರ್ ಆಗುತ್ತೆ ಅಂದ್ರೆ 32 ಬಿಟ್ ಹೆಕ್ಸಾಡೆಸಿಮಲ್ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಇಸ್ ಆಕ್ಟಲ್, ವ್ಯಾಲ್ಯೂ 21 ಇರುತ್ತೆ. 32 ಬಿಟ್ ಆಕ್ಟಲ್ ನಂಬರ್ ಆಗಿ ಸ್ಟೋರ್ ಮಾಡುತ್ತೆ. ಇದು ನಂಬರ್ ಆಗಿರುತ್ತೆ. ಯು ಶುಡ್ ರಿಮೆಂಬರ್ ದ ನಂಬರ್ ಯಾವ ಸೈಜ್ಡ್ ಅಂಡ್ ಅನ್ಸೈಜ್ಡ್ ನಂಬರು ಫಾರ್ಮೆಟ್ ಇಸ್ ಡಿಫ್ರೆಂಟ್. ಸೈಜ್ single quote and there is a hexadecimal, octadecimal, and you need to specify the type ಯಾವುದು ಅಂತ ಮೆನ್ಷನ್ ಮಾಡಬೇಕು. ಅಂಡ್ ನೆಕ್ಸ್ಟ್ ವಿಲ್ ಬಿ ದ ವ್ಯಾಲ್ಯೂ. ಇಫ್ ಯು ನಾಟ್ ಸ್ಪೆಸಿಫೈಡ್ ಎನಿಥಿಂಗ್ ಇಟ್ ವಿಲ್ ಟೇಕ್ ಅ ಡಿಫಾಲ್ಟ್ ಇಸ್ ಅ ಡೆಸಿಮಲ್. ನೆಕ್ಸ್ಟ್ ನಂಬರ್ ಆದ್ಮೇಲೆ ಬರೋದು ಎಕ್ಸ್ ಅಂಡ್ ಝೆಡ್. ದಿಸ್ ಆರ್ ಆಲ್ ದ ಸಪ್ರೇಟ್ ಬಿಟ್. ಇದು ಸಪ್ರೇಟ್ ವ್ಯಾಲ್ಯೂ ಅಂತ ಕರಿತೀವಿ ನಾವು ವೆರಿಲಾಗ್ ಅಲ್ಲಿ ಯೂಸ್ ಮಾಡುವಂತ ಒಂದು ವ್ಯಾಲ್ಯೂ. ಇದನ್ನ ಎಕ್ಸ್ ಅಂದ್ರೆ ಅನ್ನೋನ್ ಅಂತ ಕರಿತೀವಿ, ಅಂಡ್ ಝೆಡ್ ಅಂತಂದ್ರೆ ಐ ಇಂಪಿಡೆನ್ಸ್ ಸ್ಟೇಟ್ ಅಂತ ಕರಿತೀವಿ. ಯೂಶಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸಿಗ್ನಲ್ ವೋಲ್ಟೇಜ್ ಲೆವೆಲ್ ನಾವು 0 1 ಈ ತರ ಟ್ರಾನ್ಸಿಷನ್ ಇರುತ್ತೆ. ಇದು 0 ಇದೆ 1 ಇದೆ. ಇನ್ ಬಿಟ್ವೀನ್ ದಟ್ ವಿ ಡೋಂಟ್ ನೋ ವೆದರ್ ಇಟ್ಸ್ 0 ಆರ್ 1. ನಮಗೆ ಕೆಲವೊಂದು ಟೈಮಲ್ಲಿ ಅದು 0 1 ಅಂತ ಗೊತ್ತಿರೋದಿಲ್ಲ. ಅವಾಗ ನಾವೇನು ಯೂಸ್ ಮಾಡ್ತೀವಿ, ಎಕ್ಸ್ ಅಂತ ಯೂಸ್ ಮಾಡ್ತೀವಿ. ಎಕ್ಸ್ ಅಂದ್ರೆ ಡೋಂಟ್ ಕೇರ್ ಅಥವಾ ಅನ್ನೋನ್ ಅಂತ ಕರೀತಾರೆ. ಐ ಇಂಪಿಡೆನ್ಸ್ ಸ್ಟೇಟ್ ಅಂತಂದ್ರೆ ಮೇ ಬಿ ಲೈಕ್ ಓಪನ್ ಸರ್ಕ್ಯೂಟ್ ಇರುತ್ತೆ. ಓಪನ್ ಇನ್ಪುಟ್ ಅಥವಾ ಓಪನ್ ಔಟ್ಪುಟ್ ಟರ್ಮಿನಲ್ನ ನಾವು ಐ ಇಂಪಿಡೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ದಿಸ್ ಆರ್ ಆಲ್ ನೀಡೆಡ್ ಫಾರ್ ಮಾಡೆಲಿಂಗ್ ದ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಡಿಜಿಟಲ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ನ ಮಾಡಲ್ ಮಾಡೋದಕ್ಕೆ ನಮಗೆ ಅನ್ನೋನ್ ಬೇಕಾಗುತ್ತೆ, ಐ ಇಂಪಿಡೆನ್ಸ್ ಬೇಕಾಗುತ್ತೆ. ಅದಕ್ಕೆ ವೆರಿಲಾಗ್ ಅಲ್ಲಿ ಎಕ್ಸ್ ಮತ್ತೆ ಝೆಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ದಿಸ್ ವ್ಯಾಲ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮಾಡೆಲಿಂಗ್ ದ ರಿಯಲ್ ಸರ್ಕ್ಯೂಟ್ ಮಾಡೋದಕ್ಕೆ ವ್ಯಾಲ್ಯೂ ಬೇಕು. ಅಂಡ್ ಅನ್ನೋನ್ ವ್ಯಾಲ್ಯೂಸ್ ಡಿನೋಟೆಡ್ ಬೈ ಎಕ್ಸ್. ಅನ್ನೋನ್ ಅಂದ್ರೆ ಎಕ್ಸ್ ಆಗಿರುತ್ತೆ, ಐ ಇಂಪಿಡೆನ್ಸ್ ಅಂದ್ರೆ ಝೆಡ್ ಆಗಿರುತ್ತೆ. ಇಲ್ಲಿ ನಾವು ಎಕ್ಸಾಂಪಲ್ ತಗೊಂಡ್ರೆ 12 ಅಂದ್ರೆ 12 ಬಿಟ್ ಆಗಿರುತ್ತೆ. ಇಟ್ಸ್ ಹೆಕ್ಸಾಡೆಸಿಮಲ್ ನಂಬರು. 1 3 ಅಂದ್ರೆ ಎಕ್ಸ್ ಅಂತಂದ್ರೆ ಫಸ್ಟ್ 4 ಬಿಟ್ಟು ಏನಾಗಿರುತ್ತೆ, ಎಕ್ಸ್ 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 ಆಗಿರುತ್ತೆ. ಅಂದ್ರೆ ವಿ ಡೋಂಟ್ ನೋ ಫಸ್ಟ್ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. 4 ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಟು ನಮ್ಗೆ ಗೊತ್ತಿಲ್ಲ. ದಿಸ್ ಇಸ್ ಅಬೌಟ್ ಅನ್ನೋನ್. 6HX ಅಂದ್ರೆ 6 ಬಿಟ್ ಹೆಕ್ಸಾಡೆಸಿಮಲ್ ನಂಬರ್ ಏನಾಗಿರುತ್ತೆ, ಎಕ್ಸ್ 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 ಆಗಿರುತ್ತೆ. 32 ಬಿಟ್ ಝೆಡ್, ದಟ್ ಮೀನ್ಸ್ ದಟ್ ಆಲ್ 32 ಬಿಟ್ ಆರ್ ಐ ಇಂಪಿಡೆನ್ಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಇದನ್ನ ನಾವು ಎಕ್ಸ್ ಝೆಡ್ ಅಂತ ಯೂಸ್ ಮಾಡ್ತೀವಿ ನಾವು ಮಾಡಲ್ ದ ಡಿಜಿಟಲ್ ಸರ್ಕ್ಯೂಟ್. ಅಂಡ್ ಕಮಿಂಗ್ ಟು ನೆಗೆಟಿವ್ ನಂಬರ್, ಮೈನಸ್ ನಂಬರ್ ಹೇಗೆ ಬರೀಬೇಕು ಅನ್ನೋದನ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ. ನಾವು ಮೈನಸ್, ಫಾರ್ ಎಕ್ಸಾಂಪಲ್ -3 ಮೆನ್ಷನ್ ಮಾಡಬೇಕು ಅಂದ್ರೆ ನಾವು ಏನ್ ಮಾಡ್ತಾ ಇದ್ವು, ಮೈನಸ್ ಬರೆದು 3 ಬರೀತಿದ್ವು. ದಿಸ್ ಇಸ್ ಅ ಜನರಲ್ ವೇ ವಿ ರೈಟ್ ಇಟ್ ಓವರ್ ಇನ್ ಮ್ಯಾಥಮೆಟಿಕ್ಸ್, -3 ಅಂತ. ವೆರಿಲಾಗ್ ಅಲ್ಲಿ ನಾವು ಯಾವ ತರ ಮೆನ್ಷನ್ ಮಾಡಬೇಕು ಅಂದ್ರೆ, ವಿ ಶುಡ್ ಮೆನ್ಷನ್ ಫಸ್ಟ್ ಮೈನಸ್ ಅಂಡ್ ದೆನ್ ಸೈಜ್ ಅಂಡ್ ವಾಟ್ ಟೈಪ್, ಡೆಸಿಮಲ್, ಬೈನರಿ, ಹೆಕ್ಸಾಡೆಸಿಮಲ್ ಅಂತ ಮೆನ್ಷನ್ ಮಾಡಬೇಕು. ಅಂಡ್ ಮೆನ್ಷನ್ ದ ಆಕ್ಚುಯಲ್ ವ್ಯಾಲ್ಯೂ 3. So this is a 8-bit negative number stored in 2's complemented of 3. See this is a, sorry, it's a 6-bit ಇದು 8-bit ಅಲ್ಲ. It's a 6-bit negative number stored as a 2's complemented of 3. 3 ಅನ್ನೋದು ಆಕ್ಚುಯಲ್ ನಂಬರು. ಅದನ್ನ 6 ಬಿಟ್ ಅಲ್ಲಿ 2's complemented ಫಾರ್ಮ್ ಅಲ್ಲಿ ಸ್ಟೋರ್ ಮಾಡ್ತೇವೆ. ಸಮ್ಟೈಮ್ಸ್ ಯು ಕ್ಯಾನ್ ಸ್ಪೆಸಿಫೈ ಎಸ್ ಅಂತ ವರ್ಡ್ ಯೂಸ್ ಮಾಡಿ ಸ್ಪೆಸಿಫೈ ಮಾಡಬಹುದು. ಎಸ್ ಅಂದ್ರೆ ಅರ್ಥ ಏನೋ ಸೈನ್ಡ್ ಇಂಟೀಜರ್ ಆಗಿರುತ್ತೆ. ಈ ವ್ಯಾಲ್ಯೂ ಏನಾಗಿರುತ್ತೆ 3, ಅದು ಇಂಟೀಜರ್ ಆಗಿರುತ್ತೆ ಮ್ಯಾಥ್ಸ್ ಅಲ್ಲಿ. ಅದು ಯು ಕ್ಯಾನ್ ಯೂಸ್ -3. ಅಂಡ್ ಇದು ಇಲ್ಲಿಗಲ್ ಆಗಿರುತ್ತೆ. ಯು ಕೆನಾಟ್ ಪುಟ್ ಮೈನಸ್ ಅಟ್ ದಿಸ್ ವ್ಯಾಲ್ಯೂ. ಈ ವ್ಯಾಲ್ಯೂ ಅಲ್ಲಿ ಇಲ್ಲಿ ಮೈನಸ್ ಹಾಕಕ್ಕಾಗಲ್ಲ. ಇದನ್ನ ಹಾಕಿದ್ರೆ ಏನಾಗುತ್ತೆ, ಅದು ಎರರ್ ಕೊಡುತ್ತೆ. ಅದನ್ನ ಇಲ್ಲಿಗಲ್ ಸ್ಪೆಸಿಫಿಕೇಶನ್ ಅಂತ ಕರಿತೀವಿ. ಇದು ನೆಗೆಟಿವ್ ನಂಬರ್ ಆಗಿರುತ್ತೆ. ದೆನ್ ಕಮಿಂಗ್ ಟು ಅಂಡರ್ ಸ್ಕೋರ್, ಕೆಲವೊಂದು ಟೈಮಲ್ಲಿ ಅಂಡರ್ ಸ್ಕೋರ್ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ದು ಒಂದು ಲಾಂಗ್ ನಂಬರ್ ಇರುತ್ತೆ, 1 2 3 4 5 6 7 8 9 ಅಂತ ಇರುತ್ತೆ. ಇದನ್ನ ರೀಡ್ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ವಿ ವಿಲ್ ಆಡ್ ಅಂಡರ್ ಸ್ಕೋರ್. ಎಲ್ಲಿ ಆಡ್ ಮಾಡ್ತೀನಿ, ಅಂಡರ್ ಸ್ಕೋರ್ 7 8 9 ಆಗಿರುತ್ತೆ. ಅಂಡ್ ಐ ವಿಲ್ ಆಡ್ 6 5 ಅಂಡರ್ ಸ್ಕೋರ್ ಆಡ್ ಮಾಡ್ತೀನಿ. ಅಂಡ್ 4 3 ಅಂಡರ್ ಸ್ಕೋರ್ 1 2. ವಿ ಕ್ಯಾನ್ ಸೇ ದಿಸ್ ಇಸ್ 1000 ಹಂಡ್ರೆಡ್ಸ್ ಆಗುತ್ತೆ, ಇದು ಥೌಸಂಡ್ಸ್ ಆಗುತ್ತೆ, ಇದು ಲ್ಯಾಕ್ ಆಗುತ್ತೆ, ಕೋರ್ ಆಗುತ್ತೆ. ಅಂದ್ರೆ ವಿ ಕ್ಯಾನ್ ಸೇ 12 ಕೋರ್ 34 lakhs 56,788. ವಿ ಯೂಸ್ ಕಾಮಾ. ನಾವು ಇನ್ ಜನರಲ್ ಆಗಿ ಕಾಮಾ ಯೂಸ್ ಮಾಡ್ತೀವಿ ನಾವು. ಬಟ್ ಇನ್ಸ್ಟೆಡ್ ಆಫ್ ವೆರಿಲಾಗ್ ಅಲ್ಲಿ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಕಾಮಾ, ಯು ಕ್ಯಾನ್ ಯೂಸ್ ದ ಅಂಡರ್ ಸ್ಕೋರ್. ಇಟ್ ವಿಲ್ ನಾಟ್ ಗೋಯಿಂಗ್ ಟು ಚೇಂಜ್ ದ ವ್ಯಾಲ್ಯೂ. ಅದು ವ್ಯಾಲ್ಯೂನ ಚೇಂಜ್ ಮಾಡಲ್ಲ. ಇಟ್ ಜಸ್ಟ್ ಆಡ್ಸ್
ಯೂಸರ್ ಫ್ರೆಂಡ್ಲಿ ಆಗಿ ರೀಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದನ್ನ ಅಂಡರ್ಸ್ಕೋರ್ ಅಂತ ಕರಿತೀವಿ. ಸಮ್ ಟೈಮ್ ದೇ ಮೇ ಯೂಸ್ ಕ್ವಶನ್ ಮಾರ್ಕ್ ಆಲ್ಸೋ. ಕ್ವಶನ್ ಮಾರ್ಕ್ ಅಂದ್ರೆ ಅರ್ಥ ಇಟ್ ಇಸ್ ನಥಿಂಗ್ ಬಟ್ ಅ ಝೆಡ್ ವ್ಯಾಲ್ಯೂ, ಇಟ್ಸ್ ಆಲ್ಟರ್ನೇಟಿವ್ ಟು ದ ಝೆಡ್. ಇಫ್ ದರ್ ಇಸ್ ಅ ವ್ಯಾಲ್ಯೂ ಹ್ಯಾವಿಂಗ್ ಐ ಇಂಪಿಡೆನ್ಸ್ ಅಂತಂದಾಗ ಝೆಡ್ ಆದ್ರೂ ಮೆನ್ಷನ್ ಮಾಡ್ಬೋದು, ಅಲ್ಲಿ ಕ್ವಶನ್ ಮಾರ್ಕ್ ಆದ್ರೂ ಮೆನ್ಷನ್ ಮಾಡ್ಬೋದು. ಸೊ ದಿಸ್ ದ ಒನ್ ಬೈನರಿಲಿ 4 ಬಿಟ್ ರೆಪ್ರೆಸೆಂಟ್ ಮಾಡ್ತಾ ಹೋಗಿದ್ರೆ ಡಿಸ್ಕ್ರಿಮಿನೇಟ್ ಮಾಡಿ ರೀಡ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗಬೇಕು, ಅದಕ್ಕೋಸ್ಕರ ಅಂಡರ್ಸ್ಕೋರ್ ಯೂಸ್ ಮಾಡಿದರೆ ಇಸ್ ಜಸ್ಟ್ ಓನ್ಲಿ ಫಾರ್ ರೀಡಬಲ್ ಪರ್ಪಸ್ಸು, ನಥಿಂಗ್ ಎಲ್ಸ್. ಇಟ್ ವಿಲ್ ನಾಟ್ ಗೋಯಿಂಗ್ ಟು ಚೇಂಜ್ ಎನಿಥಿಂಗ್, ವ್ಯಾಲ್ಯೂಸ್ ಅಲ್ಲಿ ಏನು ಚೇಂಜ್ ಮಾಡೋಕ್ಕಾಗಲ್ಲ, ಅದು ಮೆನ್ಷನ್ ಮಾಡುತ್ತೆ. ಬಟ್ ಇಲ್ಲಿ 2 ಕ್ವಶನ್ ಮಾರ್ಕ್ ಇದೆ. 2 ಕ್ವಶನ್ ಮಾರ್ಕ್ ಇದೆ ಅಂದ್ರೆ ಅರ್ಥ 10 ZZ ಅಂತ, ದಟ್ ಇಸ್ ಐ ಇಂಪಿಡೆನ್ಸ್ ಸ್ಟೇಟ್. ಫಸ್ಟ್ 2 ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಆರ್ ಐ ಇಂಪಿಡೆನ್ಸ್. ಅದನ್ನ ಯಾವ ತರ ಮೆನ್ಷನ್ ಮಾಡ್ತಾರೆ ಕ್ವಶನ್ ಮಾರ್ಕ್ ಅಲ್ಲೂ ಮೆನ್ಷನ್ ಮಾಡಬಹುದು. ಇದಕ್ಕೆ ಹೇಳೋದು ವೆರಿಲಾಗ್ ಪವರ್ ಅಂತ ಹೇಳ್ಬೋದು. ಸೊ ದಿಸ್ ಆರ್ ಆಲ್ ದ ವಂಡರ್ಫುಲ್ ಫೀಚರ್ಸ್ ಇಸ್ ಗಿವನ್ in hardware description language to model exactly how it will be. ಹಾರ್ಡ್ವೇರ್ ಯಾವ ತರ ಇದೆ ಆ ತರ ಮೆನ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದು.